ದೇಶಾದ್ಯಂತ ಶ್ರೀರಾಮನವಮಿಯ ಹಿನ್ನೆಲೆ ಶ್ರೀರಾಮ ನಡೆದಾಡಿದಂತ ಊರಲ್ಲಿ ರಾಮನವಮಿ ಆಚರಣೆ ಅದ್ದೂರಿಯಾಗಿ ನೆರವೇರಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ರಾಮೋಜಿಪಲ್ಲಿಯಲ್ಲಿ ಶ್ರೀರಾಮನ ಪಟ್ಟಾಭಿಷೇಕ ನಡೆದಿತ್ತು. ಗ್ರಾಮದ ಹರಿನಾಥ್ ರೆಡ್ಡಿ ನೇತೃತ್ವದಲ್ಲಿ ರಾಮ ಪಟ್ಟಾಭಿಷೇಕ ಮತ್ತು ಪೂಜೆ ನೆರವೇರಿದೆ. ಕುಂಭಕೋಣದಿಂದ ಸೀತಾರಾಮ ಸಮೇತ ಲಕ್ಷ್ಮಣ ಮತ್ತು ಹನುಮ ವಿಗ್ರಹಗಳನ್ನು ಅರ್ಚಕರು ತಂದಿದ್ರು. ಅಯೋಧ್ಯೆ ರಾಮನ ಮಾದರಿಯಲ್ಲೇ ಹೋಮ ಹವನ ವಿಶೇಷ ಪೂಜೆ ನಡೆದಿದೆ. ಇನ್ನು ವಿಶೇಷ ಹೂವಿನ ಅಲಂಕಾರದಿಂದ ಉತ್ಸವ ಮೂರ್ತಿಗಳು ಕಂಗೊಳಿಸಿದ್ದು, ವಿಶೇಷ ಪೂಜೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗಿಯಾಗಿದ್ದಾರೆ. ನನ್ನ ಹುಟ್ಟೂರಾದಂತಹ ಚಿಕ್ಕಬಳ್ಳಾಪುರ ಜಿಲ್ಲೆ ಚೇಳೂರು ತಾಲೂಕು ರಾಮೋಜಿಪಲ್ಲಿಯಲ್ಲಿ ಎಂದಿನಂತೆ ಸುಮಾರು 15 ವರ್ಷದಿಂದ ಶ್ರೀ ಸೀತಾರಾಮ ಕಲ್ಯಾಣೋತ್ಸವವನ್ನು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ವಿ. ಈ ವರ್ಷ ಮಾತ್ರ ಸ್ವಲ್ಪ ಎಸ್ಪೆಷಲಾಗಿ ಅದ್ಧೂರಿಯಾಗಿ ಮಾಡಲಿಕ್ಕೆ ನಮ್ಮ ಊರಿನ ಗ್ರಾಮಸ್ಥರು ಮತ್ತು ನಮ್ಮ ಪಂಚಾಯತಿನ ಹಿರಿಯ ಮುಖಂಡರು ಎಲ್ಲ ಸೇರಿಕೊಂಡು ಸ್ವಲ್ಪ ಅದ್ಧೂರಿಯಾಗಿ ಮಾಡೋಣ ಅಂತ ಅವರು ಸೂಚನೆ ಹೇಳಿದರು. ಅವರ ಸೂಚನೆಯ ಮೇರೆಗೆ ಈ ದಿನ ನಮ್ಮ ಊರಲ್ಲಿ ಅಂದರೆ ರಾಮೋಜಿಪಲ್ಲಿ ಗ್ರಾಮದಲ್ಲಿ ಶ್ರೀರಾಮನ ಕಲ್ಯಾಣೋತ್ಸವ ಮತ್ತು ಪಟ್ಟಾಭಿಷೇಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮ ಬೆಳಗ್ಗೆ ಸುಮಾರು 7 ಗಂಟೆಯಿಂದ ಪೂಜಾ ಕಾರ್ಯಕ್ರಮಗಳು, ಶ್ರೀರಾಮನು ಮತ್ತು ಸೀತಾರಾಮ ಕಲ್ಯಾಣ ಮತ್ತು ಶ್ರೀ ಆಂಜನೇಯ ವಿಗ್ರಹವನ್ನು ಎಲ್ಲ ಮೆರವಣಿಗೆಯ ಮುಖಾಂತರ ನಮ್ಮ ಸ್ಟೇಜ್ ಹತ್ರಕ್ಕೆ ಬಂದು ಈ ಸ್ಟೇಜ್ನಲ್ಲಿ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಮುಗಿಯಿತು. ಮತ್ತು